ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಎಜುಕೇಷನ್ ಸೆಂಟರ್. ಇವತ್ತು ಕನ್ನಡ ವ್ಯಾಕರಣದ ಬಗ್ಗೆ ಮಾತಾಡ್ತಾ ಹೊರೋಣ. ಅದರಲ್ಲಿ ಮೊದಲನೇದು ಅನ್ಯ ದೇಶೀಯ ಪದಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ ಮನೆ, ತೋಟ, ಮರ, ಹೊಲ, ಮೂಡಣ, ಒಂದು, ತಾಯಿ, ಉಡು, ಸೋರು, ರಾಗಿ, ಜೋಳ, ಕಣ್ಣು, ಅರಸ, ಗುಡಿ, ಮೀನು. ಇವೆಲ್ಲ ಅನ್ಯ ದೇಶ ಪದಗಳ ಗುಂಪಿಗೆ ಸೇರ್ತವೆ. ಎರಡನೇದು ಸಂಸ್ಕೃತ ಪದಗಳು. ಅದರಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಭೂಮಿ, ನದಿ, ರಾತ್ರಿ, ದಿವಸ, ಬ್ರಹ್ಮ, ವಿಷ್ಣು, ಋತು, ಜ್ಞಾನ, ಲವಣ, ಚಂದನ, ಗಂಧ, ಆಹಾರ, ಗಗನ, ರವಿ, ಪಂಚಾಂಗ. ಇವೆಲ್ಲ ಸಂಸ್ಕೃತ ಪದಗಳ ಗುಂಪಿಗೆ ಸೇರ್ತವೆ. ಮೂರನೇದು ಹಿಂದೂಸ್ತಾನಿ ಪದಗಳು. ಅದರಲ್ಲಿ ಏನೇನು ಬರುತ್ತಪ್ಪ ಅಂದರೆ ಕಾರ್ಖಾನೆ, ಜಮೀನು, ರಸ್ತೆ, ಕಾಗದ, ಸವಾರ, ದವಾಖಾನೆ, ನಕಲಿ, ಮಾಪಿ, ಸಾಹೇಬ, ತಹಶೀಲ್ದಾರ, ನೌಕರಿ, ಜನಾಬ, ಗುಲಾಮ, ಕಾನೂನು, ಅರ್ಜಿ. ಇವೆಲ್ಲ ಹಿಂದೂಸ್ತಾನಿ ಪದಗಳ ಗುಂಪಿಗೆ ಸೇರ್ತವೆ. ನಾಲ್ಕನೇದು ಇಂಗ್ಲೀಷ್ ಪದಗಳು. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಡ್ರೇಡ್, ಡಿಗ್ರಿ, ಡಾಕ್ಟರ್, ಚೇರ್ಮನ್, ಹೈಸ್ಕೂಲ್, ಲೈಬ್ರರಿ, ಸರ್ಟಿಫಿಕೇಟ್, ಕಾಂಗ್ರೆಸ್, ರೇಡಿಯೋ, ಹಾಸ್ಪಿಟಲ್, ಟೇಬಲ್, ಟಿಕೆಟ್, ಹೋಟೆಲ್, ಕಾಲೇಜ್, ಮುನ್ಸಿಪಾಲ್ಟಿ. ಇವೆಲ್ಲ ಇಂಗ್ಲೀಷ್ ಪದಗಳ ಗುಂಪಿಗೆ ಸೇರ್ತವೆ. ಐದನೇದು ಪೋರ್ಚುಗೀಸ್ ಪದಗಳು. ಇದರಲ್ಲಿ ಸಾಬೂನು, ಮೇಜು, ಪಾದ್ರಿ, ಕುರ್ಚಿ, ಕಡತೂಸು, ಪಪ್ಪಾಯಿ, ಲೀಲಾವು, ಪೆನ್ನು, ರಸೀದಿ, ಕಂದಿಲ್, ಬಟಾಟಿ, ಬಂಬು, ಅಲಮಾರು, ಪಗಾರು, ಬಿಸ್ಕೆಟು. ಇವೆಲ್ಲ ಪೋರ್ಚುಗೀಸ್ ಪದಗಳ ಗುಂಪಿಗೆ ಸೇರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share and subscribe.